ಗ್ಯಾಸ್ ಸಿಲಿಂಡರ್ ಅಭಾವದ ಮಧ್ಯೆ ಯುಗಾದಿ ಹಬ್ಬ, ಯುಗಾದಿ ಊಟ ತಯಾರಿಗೆ ಹೋಟೆಲ್ಗಳು ಸಿದ್ಧತೆಯನ್ನು ಮಾಡಿಕೊಳ್ತಾ ಇದ್ದಾವೆ. ಆದರೆ ಹೋಳಿಗೆಗೆ ಗ್ಯಾಸ್ ಸಿಲಿಂಡರ್ ಸಿಗದೆ ಪರದಾಟವನ್ನು ಮಾಡುವಂಥ ಪರಿಸ್ಥಿತಿ. ಹಳ್ಳಿ ಮನೆ ಹೋಟೆಲ್ನಲ್ಲಿ ಸೌದೆ ಒಲೆಯಲ್ಲೇ ಹೋಳಿಗೆಯನ್ನು ಮಾಡಲಾಗ್ತದೆ. ಮಲ್ಲೇಶ್ವರಂನ ಹಳ್ಳಿ ಮನೆ ಹೋಟೆಲ್ ಸೌದೆ ಒಲೆ. ಸ್ಪೆಷಲಿ ಹಬ್ಬ ಅಂತ ಬಂದಾಗ ಹಳ್ಳಿ ಮನೇಲಿ ಊಟ ಮಾಡ್ಬೋದು. ಒಳ್ಳೆ ಹಬ್ಬದ ಊಟ ಇರುತ್ತೆ, ಸ್ಪೆಷಲ್ ಆಗಿ ಮಾಡಿರ್ತಾರೆ. ಆದರೆ ಈ ಸಲ ಅದಕ್ಕೆ ಹೊಡ್ತಾ, ಹಳ್ಳಿ ಮನೆಯ ಹಬ್ಬದ ಊಟಕ್ಕೆ ಹೊಡ್ತಾ ಬೀಳ್ತಾ ಇದೆ. ಯಾಕೆಂದರೆ ಗ್ಯಾಸ್ ಅಭಾವ. ಸೊ ಹೀಗಾಗಿ ಆ ತಾಪತ್ರಯ ತಪ್ಪಿಸ್ಕೊಳ್ಳೋಕ್ಕೆ ಸೌದೆ ಒಲೆ ಮೊರೆ ಹೋಗಲಾಗಿದೆ. ಸ್ಥಳಾವಕಾಶ ಇದ್ದರೆ ಮಾಡ್ಬೋದು, ಸ್ಥಳಾವಕಾಶ ಇಲ್ಲ ಅಂದರೆ ತುಂಬ ಕಷ್ಟ ಆಗುತ್ತೆ. ಸೊ ಇವ್ರಿಗೊಂದು ಸ್ವಲ್ಪ ಆಪ್ಷನ್ಸ್ ಇದೆ ಸೌದೆ ಒಲೆಯನ್ನು ಯೂಸ್ ಮಾಡಲಿಕ್ಕೆ. ಸೊ ಬಳಕೆ ಮಾಡ್ತಾ ಇದ್ದಾರೆ ಹಳ್ಳಿ ಮನೆ. ಸ್ಪೆಷಲಿ ಹಬ್ಬ ಅಂತ ಬಂದಾಗ ಇಂಥ ಹೋಟೆಲ್ಗಳಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಗ್ರಾಹಕರು ಇರ್ತಾರೆ. ಯಾಕೆಂದರೆ ಮನೆಯಲ್ಲಿ ಹಬ್ಬ ಮಾಡದೆ ಹೋದ್ರು ಅಲ್ಲಿ ಆರಾಮಾಗಿ ಹೋಗಿ ಹಬ್ಬದ ಊಟ ಮಾಡ್ಕೊಂಬರ್ಬೋದು. ಅಲ್ಲಿ ಯಾವ ರೀತಿಯಾಗಿ ಅಭಾವ ಉಂಟಾಗಿದೆ, ಆ ಸಮಸ್ಯೆಗೆ ಪರಿಹಾರವನ್ನು ಕಂಡಿಟ್ಕೊಂಡಿದ್ದಾರೆ ಅನ್ನುವಂಥದ್ರ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿಯನ್ನು ಕೊಟ್ಟಿದ್ದಾರೆ ನಮ್ಮ ಪ್ರತಿನಿಧಿ ಶರಣು ಹಂಪಿ. ನೋಡ್ಕೊಂಬೇಡ. ಇರಾನ್, ಇಸ್ರೇಲ್, ಅಮೆರಿಕದ ನಡುವೆ ಒಂದು ಕಡೆ ಯುದ್ಧ ನಡೀತಾ ಇದ್ರೆ ಅದರ ಎಫೆಕ್ಟ್ ನಮ್ಮ ಭಾರತದ ಮೇಲೂ ಕೂಡ ಆಗ್ತಾ ಇದೆ. ದಿನಬಳಕೆಯ ವಸ್ತುಗಳು ಹೆಚ್ಚಾಗ್ತಾ ಇದ್ದಾವೆ. ಕಳೆದ 8 ದಿನಗಳಿಂದ ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ ಸಿಗದೆ ಹೋಟೆಲ್ನವರಂತೂ ತುಂಬಾ ಸಂಕಷ್ಟದಲ್ಲಿದ್ದಾರೆ. ಯಾಕಂದರೆ 3,300 4,000 ಕೊಟ್ಟರೂ ಕೂಡ ಕಮರ್ಷಿಯಲ್ ಗ್ಯಾಸ್ ಸಿಗ್ತಾ ಇಲ್ಲ. ನಿತ್ಯ ಕೇವಲ 500 ಕಮರ್ಷಿಯಲ್ ಗ್ಯಾಸ್ಗಳಲ್ಲಿ ಹೇಗೆ ರನ್ ಮಾಡೋದು? ಅದು ಬೆಂಗಳೂರು ಮಾತ್ರ ಅಲ್ಲ, ರಾಜ್ಯಾದ್ಯಂತ. ಈ ಹಿನ್ನೆಲೆಯಲ್ಲಿ ಹಬ್ಬ ಬೇರೆ ಬರ್ತಿರೋದ್ರಿಂದ ಹೋಳಿಗೆ ಮನೆಗಳು ಮತ್ತು ಅದರಲ್ಲೂ ಕೂಡ ಹೋಳಿಗೆಯನ್ನು ಅತಿ ಹೆಚ್ಚು ಪ್ರಿಪೇರ್ ಮಾಡುವಂಥ ಹೋಟೆಲ್ಗಳಿಂದವೆ ಅವುಗಳ ಸಂಕಷ್ಟ ಹೇಳ್ತಿರೋದು. ನಾವೀಗ ಹಳ್ಳಿ ಮನೆಯಲ್ಲಿದ್ದೀವಿ, ಮಲ್ಲೇಶ್ವರಂ ಅಂತ ಹಳ್ಳಿ ಮನೆಯಲ್ಲಿ. ಈಗ ನೋಡ್ತಾ ಇದ್ದೀರಿ ಸೌದೆ ಒಲೆಯನ್ನೇ ಈಗ ಗತಿಯಾಗಿರೋದು. ದೋಸೆಯನ್ನು ಸದ್ಯ ಮಾಡ್ತಾ ಇದ್ದಾರೆ. ಮಧ್ಯಾಹ್ನದ ನಂತರ ಹೋಳಿಗೆ ಇಲ್ಲೇ ಮಾಡೋದು, ಅದು ಕೂಡ ಸೌದೆ ಒಲೆಯನ್ನೇ ಹೆಚ್ಚು ನಂಬಿಕೊಂಡಿದ್ದಾರೆ ಕಮರ್ಷಿಯಲ್ ಗ್ಯಾಸ್ ಸಿಗದ ಪರಿಣಾಮವಾಗಿ. ಯಾಕಂದರೆ ಕಳೆದ ವರ್ಷ ಗ್ಯಾಸ್ಗಳಿಗೇನು ತೊಂದರೆ ಏನಿದ್ದಿದ್ದಿಲ್ಲ, ಅಭಾವ ಇದ್ದಿದ್ದಿಲ್ಲ. ಆ ಕಾರಣಕ್ಕಾಗಿ ಗ್ಯಾಸನ್ನು ಹೆಚ್ಚು ಬಳಕೆ ಮಾಡ್ತಾಯಿದ್ರು. ಈ ವರ್ಷ ನೋಡಿದರೆ ಈ ವರ್ಷ ಸೌದೆ ಒಲೆಯೇ ಗತಿಯಾಗಿರೋದು. ಅದರ ಜೊತೆಗೆ ಬಾಯ್ಲರನ್ನು ಕೂಡ ಬಳಕೆ ಮಾಡ್ತಾ ಇದ್ದಾರೆ. ಪರ್ಯಾಯ ವ್ಯವಸ್ಥೆ ಏನಿದೆ ಅದಕ್ಕೆ ಈಗ ಹೊಂದ್ಕೊಳ್ಬೇಕಾದಂಥ ಅನಿವಾರ್ಯತೆ ಇದೆ. ಬನ್ನಿ ಈ ಬಗ್ಗೆ ಮಾತಾಡಲಿಕ್ಕೆ ಮ್ಯಾನೇಜರ್ ಇದ್ದಾರೆ ಅಭಿ, ಅವ್ರನ್ನೇ ಮಾತಾಡ್ತಾ ಹೋಗ್ತೀನಿ. ಎಷ್ಟು ದಿನದಿಂದ ಸರ್ ನೀವು ಈ ರೀತಿ ಪರ್ಯಾಯ ವ್ಯವಸ್ಥೆ ಮಾಡ್ಕೊತಿರೋದು? ಸರಿಯಾಗಿದೆ. ಗ್ಯಾಸ್ ಪ್ರಾಬ್ಲಮ್ ಆತಾಗೂ ಇದೇ ಥರ ಒಂದು ಆತಾಗೂ ಮಾಡ್ತಾಯಿದ್ದೀವಿ ಇದೇ ಥರ. ಅದೇ ಎಷ್ಟು ದಿನ ಆಯ್ತು ಈಗ? ಆಯ್ತು, ನಾನು 1 ವಾರ ಆಯಿತು. ಓಕೆ. ಹೋಳಿಗೆ ಪ್ರಿಪೇರ್ ಯಾವಾಗ ಮಾಡೋದು ನೀವು? ಹೋಳಿಗೆನೂ ಮತ್ತು ಇಲ್ಲೇನಾ? ಹೋಳಿಗೆ ಇಲ್ಲೇ ನೈಟ್ ಪ್ರಿಪೇರ್ ಮಾಡ್ತೀವಿ ಸರ್. ಈಗ ಹಬ್ಬ ಇರೋದ್ರಿಂದ ನೈಟ್ ಪ್ರಿಪೇರ್ ಮಾಡಿ ಮಡಿಕೊಳ್ತೀವಿ. ಸೌದೆ ಒಲೆನಾ? ಅದು ಸೌದೆ ಒಲೆನೇ ಸರ್. ಈ ಕಮರ್ಷಿಯಲ್ ಗ್ಯಾಸ್ ಎಷ್ಟಿದಾವೆ ನಿಮ್ಮ ಹತ್ರ? ಇಲ್ಲ ಸರ್, ಇಲ್ಲೇ ಇಲ್ಲ. ನಮ್ದು ಬ್ಯಾಕಪ್ ಕಿಚನ್, ನಮ್ದು ಸೆಂಟ್ರಲ್ ಕಿಚನ್ ಇದೆ. ಅಲ್ಲಿಂದ ಸ್ವಲ್ಪ ಐಟಮ್ ಅಲ್ಲಿಂದ ಬರೋದ್ರಿಂದ ನಮ್ಗೆ ಬ್ಯಾಕಪ್ ಆಗಿ ನಮ್ಗೆ ತೊಂದರೆ ಇಲ್ಲ, ನಡೀತಾ ಇದೆ. ಬಟ್ ಈಗೆಲ್ಲ ರನ್ ಆಗ್ತಿರೋದು ಎಲ್ಲ ಸೌದೆ ಒಲೆನೇ, ಹೊರಡೆ ಬಾಯ್ಲರು. ಓಕೆ. ಪರ್ಯಾಯ ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ. ವ್ಯವಸ್ಥೆ ಮಾಡ್ಕೊಂಡು ಮಾಡ್ತಾ ಇದೀವಿ. ಮತ್ತೆ ಎಲೆಕ್ಟ್ರಿಕ್ ಐಟಮ್ ಇದೆ, ಅದನ್ನೆಲ್ಲ ವ್ಯವಸ್ಥೆ ಮಾಡ್ಕೊಂಡು ಮಾಡ್ತಾ ಇದೀವಿ. ಹಬ್ಬದ ಪ್ರಿಪ್ರೇಷನ್ ಯೂಶಲಿ, ಯಾಕಂದ್ರೆ ಬಹಳಷ್ಟು ಸಂಖ್ಯೆಯಲ್ಲಿ ಜನ ಎಲ್ಲ ಬರ್ತಿರ್ತಾರೆ. ಬಟ್ ಮೇಂಟೈನ್ ಮಾಡಕ್ ಆಗ್ತಿದೆಯಾ ಇದು ಕಮರ್ಷಿಯಲ್ ಗ್ಯಾಸ್ ಇಲ್ಲದೆ? ಮಾಡ್ತಾ ಇದೀವಿ ಸರ್. ಇನ್ನು ಏನ್ ಬೇಕು ಏನ್ ಬೇಡ ಅಂತ ಅಂದ್ಬಿಟ್ಟು ನಾವು ನೋಡ್ತಾ ಇದೀವಿ. ಹೊರಡೆ ಎಲ್ಲ ರೆಡಿ ಮಾಡಿಸ್ತಾ ಇದೀವಿ. ಆಲ್ರೆಡಿ ನೋಡ್ತಾ ಇದ್ದೀವಿ, ಹಬ್ಬಕ್ಕೆಲ್ಲ ಆಲ್ರೆಡಿ ರೆಡಿ ಮಾಡ್ಕೊಂಡಿದೀವಿ. ಗ್ರಾಹಕ ಯಾರೇ ಬಂದ್ರು ಏನು ಆಗಬಾರ್ದು, ತೊಂದರೆ ಆಗದ ರೀತಿ ನಾವು ನೋಡ್ಕೋಬೇಕು ಅಂತ ಮಾಡಿ ಪ್ಲಾನ್ ಮಾಡಿ ಮಾಡ್ತಾ ಇದೀವಿ ಎಲ್ಲ. ಎಷ್ಟು ಸರ್ ಹೋಳಿಗೆ ಪ್ರಿಪ್ರೇಷನ್ ಈ ಸರಿ? ಸರ್ ಇದೆ 3 ಸಾವಿರ ಗಂಟೆ ಮಾಡೋ ಪ್ಲಾನ್ ಇದೆ. ನಮ್ದು ಸೆಂಟ್ರಲ್ ಕಿಚನ್ ಇದೆ, ಅಲ್ಲೂ ಪ್ರಿಪೇರ್ ಮಾಡ್ತಾ ಇದ್ದಾರೆ ಆಲ್ರೆಡಿ. ಅದರಿಂದ ನಮ್ಗೆ ಬ್ಯಾಕಪ್ ಇದೆ. ಇದು ಹೋಟೆಲ್ನ ಮ್ಯಾನೇಜರ್ ಅಂತ ಅಭಿ ಅವರ ಮಾತು. ಕ್ಯಾಮರಾ ಪರ್ಸನ್ ನೂರ್ ಅಹಮದ್ ಜೊತೆ ಶರಣು ಹಂಪಿ, ನ್ಯೂಸ್ 18.